कर्नाटका के शहर गुलबर्गा में स्वामी विवेकानंदा जयंती के मौके पर प्रीति गान लहरी साहित्य मत्तु सांस्कृतिक सेवा संस्थे कलबुर्गी और कन्नड़ा मत्तु संस्कृति इलाके बेंगलुरु के ज़ेरे एहतमाम ज़ेरे सदारत डॉक्टर नीलांबिका शेरीकार पुलिस पाटिल अमल में आया, जिसका इफ्तिताह शशील जी नमोशी MLC के हाथों अंजाम पाया। इस शानदार जलसे में कैप्टन महेंद्र कुमार S राउर और डॉक्टर प्रेमा S बादामी को साल 2024 की रियासती सतह के इनाम मास्टर प्रशस्ति से नवाजा गया। इस शाल लिसानी मुशायरे में मुकामी शायरों और शायरात ने अपना कलाम पेश किया। मुशायरे की निज़ामत गंगम्मा R नालवार ने बाखूबी अंजाम दी। ये यादगार मुशायरा रात 8:30 बजे इख्तिताम पजीर हुआ। तो आइए देखते हैं तफसीली रिपोर्ट। ब्यूरो रिपोर्ट अतराफ TV उर्दू न्यूज़। ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ವೇದಿಕೆಯನ್ನು ಅಲಂಕರಿಸಿದಂತ ಗಣ್ಯ ಮಹಾನ್ ವ್ಯಕ್ತಿಗಳಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಇರತಕ್ಕಂತ ಎಲ್ಲಾ ನಮ್ಮ ಅಣ್ಣ ತಮ್ಮಂದಿರಿಗೂ ಸಹೋದರಿಯರಿಗೂ ಹಾಗೂ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದಂತ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇನೆ। ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂತಹ ಮಿತ್ರರಾದ ಸ್ಮೃತಿ ಅವರೇ, ಸಾಹಿತಿಗಳು ಮತ್ತು ಮಾಜಿ ಸದಸ್ಯರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದಂತಹ ಸನ್ಮಾನ್ಯ ಸುರೇಶ್ ಬಡ್ಗೇರ್ ಅವರೇ, ಶ್ರೀಮತಿ ಶಾಂತಾ ಪಸ್ಪೂರ್ ಅವರೇ, ಹಿರಿಯ ಸಾಹಿತಿಗಳು, ಚಂದ್ರಶೇಖರ್ ಕ್ಷಮಿಸಬೇಕು, ಮಂಗಣ್ಣ ಮಡಿವಾಳ್ ಅವರೇ, ಆತ್ಮೀಯ ಮಿತ್ರರು, ಶ್ರೀಮತಿ ಗಂಗಮ್ಮ R ನಾಲ್ವಾರ್ ಅವರೇ, ಸಾಹಿತಿಗಳು, ಹಾಗೂ ಈ ಸಮಾರಂಭದ ಕೇಂದ್ರ ಬಿಂದು ನಮ್ಮೆಲ್ಲರ ಆತ್ಮೀಯರು ಮತ್ತು ಈ ಎಲ್ಲ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂತಹ ಶ್ರೀಮತಿ ಮಂಗಳಾ B ಕಪ್ರೆ ಅವರೇ, ವೇದಿಕೆ ಮೇಲೆ ಆಸಕ್ತರಾದ ಉಳಿದ ಎಲ್ಲ ಗಣ್ಯ ವ್ಯಕ್ತಿಗಳೇ, ಈ ಸಭೆಯಲ್ಲಿ ಪಾಲ್ಗೊಂಡಂತ ಸಾಹಿತ್ಯ ಕಲಾ ಕ್ಷೇತ್ರದ ಗಣ್ಯ ವ್ಯಕ್ತಿಗಳೇ, ಸಾಹಿತಿಗಳೇ, ಶರಣಾರ್ಥಿಗಳೊಂದಿಗೆ ನಾನು ಮಾತನಾಡಲು ಇಚ್ಛಿಸುತ್ತೇನೆ। ಹೀಗೆ ಪ್ರಾರ್ಥನೆ ಗೀತೆಯಿಂದ ನಾವು ಪ್ರಾರಂಭ ಮಾಡಿದ್ದೇವೆ। ಆ ಪ್ರಾರ್ಥನೆ ಗೀತೆಯಲ್ಲಿ ತುಂಬಾ ಚೆನ್ನಾಗನ್ನಿಸ್ತು ನನಗೆ, ಯಾಕಂತಂದ್ರೆ ಮೊಬೈಲ್ ನಲ್ಲಿ ಕೇಳಿ ಸಂಗೀತ ಮಾಡೋದು ರೂಢಿಯಾಗ್ಬಿಟ್ಟಿದೆ ನಮ್ಮ ಮಕ್ಕಳಲ್ಲಿ, ನಮ್ಮಲ್ಲಿ, ಎಲ್ಲರಲ್ಲಿ। ಆದರೆ ಸಂಗೀತ ಮುಂದೆ ಸಾಂಸ್ಕೃತಿಕ ಮತ್ತು ಕಲಾ ಬಗ್ಗೆ ಕೇಳಿದ್ರೆ ಎಷ್ಟು ಮನಸ್ಸಿಗೆ ತೃಪ್ತಿ ಅನ್ನೋದು ಈ ಇಂಥ ಸಣ್ಣ ಪುಟ್ಟ ಆಗಲಿ ದೊಡ್ಡ ಪ್ರೋಗ್ರಾಮ್ನಲ್ಲಿ ಹೋದ್ರೆ ಗೊತ್ತಾಗುತ್ತೆ। ಈಗಿನ ನಾವೆಲ್ಲರೂ ಏನ್ ಮಾಡ್ತಾ ಇದ್ದೇವೆ, ಹೆಚ್ಚಿಗೆ ಮೊಬೈಲ್ ನಲ್ಲಿ ಯಾವ ಹಾಡೋದು ಅಷ್ಟೇ ಕೇಳೋದು ಬಿಡೋದು। ಆದರೆ ನಾನು ನಮ್ಮ ಕಲಬುರಗಿ ಅಭಿವೃದ್ಧಿ ವಿಕಾಸ ಸಮಿತಿಯೊಂದಿಗೆ ಮಂಗಳಾ ಮೇಡಮ್ ಅವರಿಗೆ ಭೇಟಿಯಾದೆ।
ನನಗೆ ತುಂಬಾ ಚೆನ್ನಾಗಿ ಅನಿಸ್ತು. ಹೀಗೆ ಮೇಡಮ್ ಅವರು ಮಾಡಿದ್ದಾರೆ. ಯಾಕಂತಂದ್ರೆ ಮುಖದ ಮೇಲೆ ಗೊತ್ತಾಗುತ್ತೆ, ಫೇಸ್ ಗ್ಲೋ ಇದೆ, ಏನು ಅವ್ರ ಮನಸ್ಸು ಎಷ್ಟು ಇರುತ್ತೆ ಅಂತ ಹೇಳಿ. ಎಲ್ಲ ಕಾರ್ಯಕ್ರಮದ ಅಧ್ಯಕ್ಷರು ಮತ್ತು ಒಟ್ಟಾರೆ ಏನಾದರೂ ಕಾರ್ಯಕ್ರಮ ಮಾಡಬೇಕು ಅನ್ನುವ ಹುಮ್ಮಸ್ಸನ್ನು ಹೊಂದಿರತಕ್ಕಂಥ ಮಂಜುಳಾ ಕಬ್ರೆ ಮೇಡಮ್ ಅವರು ಇವತ್ತು ಈ ಕಾರ್ಯಕ್ರಮ ತರಾತುರಿಯಲ್ಲಿ ಮಾಡಿರುವುದರಿಂದ ಒಂದು ಸ್ವಲ್ಪ ಅವಸರ ಆಗಿದೆ. ಜನ ಬರಬೇಕಾಗಿತ್ತು, ಆದರೂ ಕೂಡ ಇವತ್ತಿನ ಕಾರ್ಯಕ್ರಮದೊಳಗೆ ಒಂದಿಷ್ಟು ಜನ ಆದರೂ ಇದ್ದಾರಲ್ಲ, ಅದೊಂದು ಖುಷಿ ಪಡೋಣ. ಇಂತಹ ಒಂದು ಕಾರ್ಯಕ್ರಮ, ವಿಶೇಷ ಕಾರ್ಯಕ್ರಮ ಮಂಜುಳಾ ಕಬ್ರೆ ಮೇಡಮ್ ಅವರು ಆಗಾಗ ಮಾಡ್ತಾ ಇರ್ತಾರೆ. ಇಲ್ಲಿ ಮಾತ್ರ ಅಂತಕ್ಕಂಥ ಒಂದು ಪ್ರಶಸ್ತಿ, ಅವರ ತಂದೆಯ ಸ್ಮರಣಾರ್ಥ ನೀಡತಕ್ಕಂಥ ಒಂದು ಪ್ರಶಸ್ತಿ, ಅದು ಕ್ಯಾಪ್ಟನ್ ಮಹೇಂದ್ರ ಕುಮಾರ್ ನಾಗೂರ್ ಅವರಿಗೆ ನೀಡಿರ್ತಕ್ಕಂಥದ್ದು ತುಂಬಾ ಶ್ಲಾಘನೀಯವಾಗಿರ್ತಕ್ಕಂಥ ಒಂದು ಕಾರ್ಯ. ನಮ್ಮ ದೇಶವನ್ನು ಸಂರಕ್ಷಣೆ ಮಾಡಬಹುದು. इनसे अच्छा, इनसे बेहतर आंखों ने कभी देखा ही नहीं। माँ बाप के साये से बढ़कर दुनिया में कोई साया ही नहीं। औलाद की खुशियों की खातिर दुख दर्द भी हंसकर सहते हैं। जीवन भर उन पर मरते हैं और जान निछावर करते हैं। समझा ही नहीं जिसने इनको, उसने रब को समझा ही नहीं। माँ बाप के साये से बढ़कर दुनिया में कोई साया ही नहीं। कुरान और गीता कहते हैं माँ बाप का रुतबा ऊंचा है। उनकी खिदमत ही इबादत है, उनकी सेवा ही पूजा है। माँ बाप बिना इस दुनिया में मंजिल भी नहीं, रास्ता भी नहीं। माँ बाप के साये से बढ़कर दुनिया में भी साया ही नहीं। इनकी बातों से आती है काबे और काशी की खुशबू। इनकी दुनिया में इनकी बातों से आती है काबे और काशी की खुशबू। अशनाद भी इनका खुशबा है और इन्हीं की सौगात वजू माँ बाप के चेहरों सा रोशन आकाश की तारा ही नहीं। माँ बाप के साये से बढ़कर दुनिया में नहीं साया है। जीवन से है तेरे कर्मों का नाता, तेरे ही कर्मों का तुझे है विधाता। या तो किसी का भला कर या किसी का बुरा कर, तेरे कर्मों का तुझे ही नाता है, नहीं छोड़ता। तेरे जीवन से है तेरे कर्मों का नाता। तू कितनी ही पूजा पाठ कर, कितने ही हो पावन यज्ञ कर, तुम जो औरों की बुराई की, उससे तेरा चुनने वाला नहीं पाला। तेरे जीवन से है तेरे कर्मों का नाता। तू चाहे गंगा में डूब, तू चाहे यमुना में डूब, चाहे कहीं और सागर में डूब, किसी और नदी में डूब, यदि कोई कर्मों से मुक्ति पाना है तो संतों की शरण जा। तेरे कर्मों से है तेरे जीवन से नाता। कर्म का अच्छा फल चाहता है तो जन्म मरण से मुक्ति चाहता है। दया दान धर्म कर, यही तेरे जीवन में काम आता है। तेरे कर्मों से है तेरे जीवन का। ಡಾಕ್ಟರ್ ಸ್ವಾಮಿ ವಿವೇಕಾನಂದರ ಜಯಂತಿ ನಾನು ಬೇರೆ ಓದಬೇಕಂತ ಮಾಡಿಲ್ಲ, ಆದ್ರೆ ನನ್ನ ಒಂದು ಗೌರವ ಸಂಕಲನದಲ್ಲಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಬರೆದಿದ್ದೀನಿ, ಅದೇ ಓದ್ಬೇಕಂತೇಳಿ ನನ್ನ ಮನಸ್ಸು ಅದೇ ಓದ್ತೀನಿ. ಮತ್ತೆ ಏನಾದ್ರೂ ಇಲ್ಲಿ ತಪ್ಪು ಇದ್ದರೆ ಏನಾದ್ರೂ ಏನಪ್ಪ ಅಂದ್ರೆ ಹೇಳ್ಬೇಕು, ಯಾಕಂದ್ರೆ ಇದ್ಕೊಂಡು ಬದುಕ ಅನುಕೂಲ ಆಗ್ತದ. ಅದಕ್ಕೆ ಎಲ್ಲರೂ ವಿವೇಕಾನಂದ ಹಿಂದೂಗಳ ಧರ್ಮ ದೇಶದ ಸಂಸ್ಕೃತಿಯನ್ನು ಎತ್ತಿ ಹಿಡಿದ, ಹಿಂದೂಗಳ ಧರ್ಮ ದೇಶದ ಸಂಸ್ಕೃತಿಯನ್ನು ಎತ್ತಿ ಹಿಡಿದ ಯುವಕರನ್ನು ಎಚ್ಚರಿಸಿದ ಗುರುವು ಮುಟ್ಟುವರೆಗೂ ನಿಲ್ಲಬೇಕೆಂದು ಕರೆ ಕೊಟ್ಟಿಲ್ಲ. ಕಂದು ಬಂಡಿದಂತಹ ದೇಹ ಹೂವಿನ ಮರಿರಾಯ ಬಾಬಾ ಕರುಣೆಯ ತೋರಿ ಈ ಧರೆಗೆ ಬಾರೋ ಬಾಬಾರೋ ಮರಿರಾಯ ಬಾಬಾರೋ. ಬಿಸಿಲ ಬೇಗೆಗೆ ಭೂಮುವ ಕಂಗೆಟ್ಟಾಳೋ, ನೀರಿಲ್ಲದೆ ಬಾಯಿ ಬಿಟ್ಟು ಕುಂತಾಳೋ. ಬಿಸಿಲ ಬೇಗೆಗೆ ಭೂಮುವ ಕಂಗೆಟ್ಟಾಳೋ, ನೀರಿಲ್ಲದೆ ಬಾಯಿ ಬಿಟ್ಟು ಕುಂತಾಳೋ. ಹಸಿದು ಹೊಟ್ಟೆ ಹರ್ಕೊಂಡಾಳೋ, ಕರುಣೆಯ ತೋರಿ ನೀ ಧರೆಗೆ ಬಾರೋ. ಸುಡು ಬಿಸಿಲಿಗೆ ದನಕರು ಕಂಗೆಟ್ಟಾವೋ,
ಹಕ್ಕಿ ಪಿಕ್ಕಿ ವಿಲವಿಲ ಒದ್ದಾಡ್ಯಾವು ಸುಡು ಬಿಸಿಲಿಗೆ ದನಕರು ಕಂಗೆಟ್ಟಾವು ಹಕ್ಕಿ ಪಿಕ್ಕಿ ವಿಲವಿಲ ಒದ್ದಾಡ್ಯಾವು ಗಿಡಮರ ಒಣಗಿ ಬೆಂಡಾಗ್ಯಾವು ಕರುಣಿಯ ತೋರಿ ನೀ ಧರೆಯಬಾರದು. ಅಣ್ಣನಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ ಅಂತ. ಅದಕ್ಕೆ ಅಣ್ಣನಿಗೆ ನಾನು ಯಾವಾಗಲೂ ಅವ್ರ ಮನೆ ಮಗಳಾಗಿ ಅವರಿಗೆ ತಂಗಿಯಾಗಿ ಇದ್ದೇನೆ, ಅವರು ಅಷ್ಟೇ ಪ್ರೀತಿ ಮಾಡ್ತಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ನಾನು ಈಗ ನನಗೆ ಎರಡು ವರ್ಷದಿಂದ MLA ಎಲೆಕ್ಷನ್ ಬಂದಾಗಿಂದ ನನಗೆ ಬರೆಯೋಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಒಂದು ಹಳೆ ಕವಿತೆ ಇದೆ, ಸುಮಾರು ವರ್ಷಗಳಿಂದ ಬಂದಿದ್ದು, ಅದೇ ಕವಿತೆ ಓದ್ತೇನೆ, ತಪ್ಪಾದ್ರೆ ಕ್ಷಮಿಸಬೇಕು, ಸಿದ್ಧಿಲ್ಲ ಮಾಡಿಲ್ಲ. ನನ್ನ ಕವನದ ಶೀರ್ಷಿಕೆ ನಮ್ಮ ರೈತರು. ನನ್ನ ಕವನದ ಶೀರ್ಷಿಕೆ ನಮ್ಮ ರೈತರು. ಕಾಣದಾದರು ನಮ್ಮ ರೈತರು, ಹಳ್ಳಿಗಳು ತೊರೆದರು, ಶಹರಗಳು ಸೇರಿದರು, ಹೊಲಗಳು ಮಾರಿದರು, ಬಂಗ್ಲೆಗಳು ಕೊಂಡರು, ಹಸು ಎತ್ತುಗಳು ಮಾರಿದರು, ವಾಹನಗಳು ಕೊಂಡರು, ಕಾಣದಾದರು ನಮ್ಮ ರೈತರು. ನೇಗಿಲುಗಳು ಕಾಣದಾದವು, ಹಿತ್ತದಲ್ಲಿ ಕೂತವು, ಹಳ್ಳಿಗಳು ಕಾಣದಾದವು, ಕಾರ್ಖಾನೆಗಳು ಎದ್ದವು, ಹೊಲಗಳು ಹೋದವು, ನಿವೇಶನಗಳಾದವು, ಕಾಣದಾದರು ನಮ್ಮ ರೈತರು. ರೈತರೇ ಮಕ್ಕಳೆಂದು ನಂಬಿದವಳು ಭೂಮಾತೆಯು, ಮಕ್ಕಳು ಓಡಿ ಹೋಗುವುದು ಕಂಡು ಮನದಲ್ಲೇ ನೊಂದುತ್ತಿರುವಳು. ಬಂದಿದೆ ಇಂದು ಶುಭ ಸಂಕ್ರಾಂತಿ 91. ಬಂದಿದೆ ಇಂದು ಶುಭ ಸಂಕ್ರಾಂತಿ, ಓಡಿಸೋಣ ನಮ್ಮಲ್ಲಿನ ವಿಕೃತಿ. ಬಂದಿದೆ ಇಂದು ಶುಭ ಸಂಕ್ರಾಂತಿ, ಓಡಿಸೋಣ ನಮ್ಮಲ್ಲಿನ ವಿಕೃತಿ. ದುಷ್ಟ ದುಮ್ಮಾನ ದೂರ ಮಾಡಿ, ಶ್ರೇಷ್ಠ ಶಿಷ್ಟತೆ ಜೊತೆಗೂಡಿ. अपनी बुला के सुलाया हमको, आंसू अपने गिरा के हंसाया हमको, लिए गोद में झुलाया हमको, जीवन की हर खुशी से मिलाया हमको. इसीलिए कहते हैं पिता जमीर है, पिता जागीर है, जिसके पास ये है वह सबसे अमीर है. खुशियों से बहारा हर पल होता है, खुशियों से बहारा हर पल होता है, जिंदगी में सुनहरा हर कल होता है. मिलती है कामयाबी उनको जिनके सर पर पिता का हाथ होता है. टीवी, हर बात सच के साथ। इस न्यूज को स्पॉन्सर किया है SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address Birna Kapur near Gaushavali Dargah, KGF, Karnataka. Contact details 9483444290, 9480107826.